ಇದು ಕ್ರಿಯೇಟಿನ್ ಅಂದ್ರೆ ಏನು? ಯಾಕೆ ಕಿಡ್ನಿ ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾರೆ ಪೇಷಂಟ್ ಅವ್ರ ಕಡೆ ಹೋದಾಗ? ಇದು ಕ್ರಿಯೇಟಿನಿನ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮಸಲ್ ಅಲ್ಲಿ ಏನು ಪ್ರೋಟೀನ್ ಇರ್ತದಲ್ಲ ಅದು ಬ್ರೇಕ್ ಡೌನ್ ಆದ್ಮೇಲೆ ಕ್ರಿಯೇಟಿನ್ ಅಂತ ಪ್ರಾಡಕ್ಟ್ ಆಗಿ ಇದು ಯೂರಿನ್ ಮುಖಾಂತರ ಹೊರಗೆ ಹೋಗ್ತಿರ್ತೈತಿ. ಬಟ್ ನಮ್ಮ ನಾರ್ಮಲ್ ಕ್ರಿಯೇಟಿನಿನ್ ಬಾಡಿ ಒಳಗೆ ಮೇಂಟೈನ್ ಮಾಡೋದು ಏನಪ್ಪಾ ಅಂದ್ರೆ ಕಿಡ್ನಿ ನಾರ್ಮಲ್ ಇತ್ತಂತಂದ್ರೆ ಮಸಲ್ ಮಾಸ್ ಮೇಲೆ ಬೇರೆ ಆಗುತ್ತೆ. ಮಕ್ಕಳಲ್ಲಿ ಬೇರೆ ಆಗುತ್ತೆ, ಹೆಣ್ಮಕ್ಳಲ್ಲಿ ಬೇರೆ ಆಗುತ್ತೆ, ಗಂಡು ಮಕ್ಕಳಲ್ಲಿ ಬೇರೆ ಆಗುತ್ತೆ, ಪ್ರೆಗ್ನೆಂಟ್ ಇದ್ದವರಲ್ಲಿ ಬೇರೆ ಆಗ್ತಿರ್ತೈತಿ. ನಾರ್ಮಲ್ ಕ್ರಿಯೇಟಿನ್ ಗಂಡು ಮಕ್ಕಳಿಗೆ ಎಷ್ಟು ಇರ್ತೈತಪ್ಪ ಅಂತಂದ್ರೆ 0.6 to 1.2 ವರೆಗೂ ಅಂತ ಹೇಳ್ತೀವಿ. ಈಗ ಮೋರ್ ದೆನ್ 1.2 ಇದ್ದಾಗ ಅದ್ರ ಬಗ್ಗೆ ನಾವು ಕಾಳಜಿ ತಗೋಬೇಕಾಗ್ತೈತಿ. ಯೂಶಲಿ ಫಿಮೇಲ್ಸ್ ಅಲ್ಲಿ ಮಸಲ್ ಮಾಸ್ ಕಡಿಮೆ ಇರೋದ್ರಿಂದ ಕ್ರಿಯೇಟಿನ್ 0.5 to 1 ವರೆಗೂ ನಾರ್ಮಲ್ ಅಂತೀವಿ. ಮಕ್ಕಳಲ್ಲಿ 0.5 to 0.9 ನಾರ್ಮಲ್ಲು. ಪ್ರೆಗ್ನೆನ್ಸಿ ಇದ್ದಾಗ ಕ್ರಿಯೇಟಿನ್ ಕಡಿಮೆ ಇರಬೇಕು, ಇದಕ್ಕಿಂತ ಒಂದು 20 to 25% ಕಡಿಮೆ ಇರ್ತೈತಿ. ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಕ್ರಿಯೇಟಿನ್ ಜಾಸ್ತಿ ಆದರೂ ಸಹಿತ ನಾವು ಕಾಳಜಿಪೂರ್ವಕವಾಗಿ ನೋಡಿಕೊಂಡು ಕಿಡ್ನಿ ರೋಗವನ್ನು ಪತ್ತೆ ಹಚ್ಚಿ ಅದಕ್ಕೆ ಇಲಾಜ್ ಮಾಡಬೇಕಾಗ್ತೈತಿ. ಅದಕ್ಕೆ ಇದು ನಾರ್ಮಲ್ ಕ್ರಿಯೇಟಿನ್ ಏನಪ್ಪಾ ಅಂತ ನಾವು ನೀವು ತಿಳ್ಕೊಂಡಿವಿ ಅಂದ್ರೆ ನಾವು ಕಿಡ್ನಿ ರೋಗವನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ನಮಸ್ಕಾರ.